ಹಲೋ ಪಿ ಜಿ ಸಿ ಟಿ ಆಸ್ಪಿರೆಂಟ್ಸ್, ದಿಸ್ ಇಸ್ ಚೇತನ್. ಪಿ ಜಿ ಸಿ ಟಿ MBA MCAಗೆ ಸಂಬಂಧಪಟ್ಟಂತೆ KA ವೆಬ್ಸೈಟ್ನಲ್ಲೇ ನಮಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಸಿಕ್ಕಿದೆ. ದಟ್ ಇಸ್ PGCET ಡೇಟ್ ಅನೌನ್ಸ್ ಆಗಿದೆ 24th May 2026. ಮೊದಲು May 13 ಅಂತ ಹೇಳಿದ್ರು, ಆಲ್ಮೋಸ್ಟ್ ಒಂದು 10 days ಮುಂದಕ್ಕೆ ಹೋಗಿದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಜೂನ್ ತಿಂಗಳಿನಲ್ಲಿ ಎಕ್ಸಾಮ್ ಇರಬಹುದಿತ್ತು ಅಂತ, ಯಾಕಂದರೆ ಲಾಸ್ಟ್ ಇಯರ್ ಕೂಡ ಜೂನ್ ತಿಂಗಳಿನಲ್ಲೇ ನಡೆಸಿದ್ದಾರೆ. ಕಾರಣ ಇಷ್ಟೇ, KCET ಇರ್ಬೋದು, ಡಿಪ್ಲೊಮೊ CET ಇರ್ಬೋದು, ಅವರ ಎಕ್ಸಾಮಿನೇಷನ್ ಅಂದರೆ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆದಮೇಲೆ CETಗಳನ್ನ ಕಂಡಕ್ಟ್ ಮಾಡೋದು. ಆದರೆ PGCETನ ಎಲ್ಲ ಡಿಗ್ರಿ ಎಕ್ಸಾಮ್ಸ್ ಆದಮೇಲೆ ಕಂಡಕ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಬೇರೆ ಬೇರೆ ಯೂನಿವರ್ಸಿಟಿ ಟೈಮ್ ಟೇಬಲ್ ಬೇರೆ ಬೇರೆ ಇರುತ್ತೆ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಆದ ಕಾರಣ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಡೆಸ್ತಾ ಇದ್ರು. ಸೊ ಇಲ್ಲಿವರೆಗೂ ಮೇ ತಿಂಗಳಿನಲ್ಲಿ ನಡೆಸೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಸ್ಕೆಡ್ಯೂಲ್ ಆಗಿದೆ 23rd. ಅದೇ ನಮಗೆ ಕನ್ಫರ್ಮ್ ಇರುತ್ತಾ ಅಂತ ಹೇಳಿದ್ರೆ ಅದು ಹೇಳಲಿಕ್ಕಾಗಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಸೊ UPSC ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ಅದೇ ಡೇಟಲ್ಲಿ ಸ್ಕೆಡ್ಯೂಲ್ ಆಗಿದೆ. ಸುಮಾರಷ್ಟು ಜನ ಅಪ್ಲಿಕೆಂಟ್ಸ್ PGCETನೂ ತೊಗೊಂಡಿರ್ತಾರೆ, UPSC ಎಕ್ಸಾಮ್ಸ್ನೂ ತೊಗೊಂಡಿರ್ತಾರೆ. ಆದ ಕಾರಣ ಕ್ಲಾಶ್ ಆಗುತ್ತೆ, ಹಾಗಾಗಿ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಯಾರಾದರೂ ಕ್ಯಾಂಡಿಡೇಟ್ಸ್ ನೀವು UPSC ಎಕ್ಸಾಮ್ಸ್ನು ತೊಗೊಂಡಿದ್ರೆ KA ಬೋರ್ಡ್ಗೆ ರಿಪೋರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಸೇಮ್ ಡೇ ಎರಡು ಎಕ್ಸಾಮ್ಸ್ ಆದಾಗ ಅರೇಂಜ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಎರಡು ಕಾರಣದಿಂದ ಮುಂದಕ್ಕೆ ಹೋಗ್ಬೋದು ಅನ್ನೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ನೀವಿಲ್ಲಿ ನೋಡಬಹುದು, ದಟ್ ಇಸ್ 24th Sunday UPSC ಪ್ರಿಲಿಮ್ಸ್ ಕೂಡ ಸ್ಕೆಡ್ಯೂಲ್ ಆಗಿದೆ. ಸೊ ಯಾರೂ ಕೂಡ ಪೋಸ್ಟ್ಪೋನ್ ಆಗುತ್ತೆ ಅಂತಲೇ ನೀವು ಮೆಂಟಲಿ ಫಿಕ್ಸ್ ಆಗಬೇಡಿ. ಸೇಮ್ ಡೇಟ್ ಏನು ಅನೌನ್ಸ್ ಮಾಡಿದ್ದಾರೆ ಅದೇ ದಿವಸ ಎಕ್ಸಾಮ್ಸ್ ಇರುತ್ತೆ ಅಂತ ಪ್ರಿಪೇರ್ ಆಗೋದಕ್ಕೆ ರೆಡಿಯಾಗಿ. ಡೆಫಿನೆಟ್ಲಿ ಕೊಟ್ಟಿರೋ ಟೈಮ್ ಕೂಡ ಸಾಕಾಗುತ್ತೆ ನೀವು ಪ್ರಿಪೇರ್ ಆಗೋದಕ್ಕೆ. ಸೊ ಒಳ್ಳೆ ರ್ಯಾಂಕ್ ಪಡ್ಕೋಬಹುದು. ಸೊ ನೆಕ್ಸ್ಟ್ ಅದರಲ್ಲಿ ಏನು ಡೀಟೈಲ್ಡ್ ಕೊಟ್ಟಿದ್ದಾರೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ನಮಗೆ ಇಂಪಾರ್ಟೆಂಟ್. ಇದನ್ನು ಝೂಮ್ ಮಾಡ್ತೀನಿ, ಪ್ರಾಬ್ಲಿ ನಿಮಗೆ ಕಾಣಿಸ್ಬಹುದು. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಬೋತ್ ಇದರಲ್ಲಿ MTech ಮತ್ತು MUನವ್ರಿಗೂ ಕೂಡ ಡೀಟೇಲ್ಸ್ ಇದೆ. ನಾನು PGCET MBA MCAಗೆ ಸಂಬಂಧಪಟ್ಟಂತೆ ಮಾತ್ರ ಇನ್ಫಾರ್ಮೇಷನ್ನ ತಗೋತೀನಿ. ಸೊ PGCET MBA MCA ನೀವು ಮಾಡಬೇಕು, MBA ಅಥವಾ MCA ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಮ್ಯಾಂಡೇಟ್ರಿ ಆಗಿ PGCET ನೀವು ತಗೊಳ್ಳೇಬೇಕಾಗತ್ತೆ. ಸೊ ಅದು ಈ ಪಾಯಿಂಟಲ್ಲಿ ನಮಗೆ ಹೇಳಿದ್ದಾರೆ. ಸೊ ಕೆಲವೊಂದಷ್ಟು ಎಂಜಿನಿಯರಿಂಗ್, ಮಾಸ್ಟರ್ ಆಫ್ ಎಂಜಿನಿಯರಿಂಗ್ನ ಬಿಟ್ಟಿದ್ದಾರೆ PGCETಯಿಂದ ಡ್ಯೂ ಟು ಕಡಿಮೆ ಅಡ್ಮಿಷನ್ ಆಗ್ತಾ ಇರೋದ್ರಿಂದ ಅದನ್ನು ಡೈರೆಕ್ಟಾಗಿ ತಗೋತಾ ಇದ್ದಾರೆ ಅಂತ ಈ ಪಾಯಿಂಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ನಮಗೇನು ಬೇಕಾಗಿಲ್ಲ, ಈ ಪಾಯಿಂಟ್ಸ್ ಇಂಪಾರ್ಟೆಂಟ್. ಸೊ ನಮಗೆ ಇದು MTech ಆಗಿರುತ್ತೆ. ನಮಗೆ MCA ಏನಾಗಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ 24th ಬೆಳಗ್ಗೆ 10:30 12:30 ಎಕ್ಸಾಮ್ ಇರುತ್ತೆ, 2 hours. ಅದೇ ದಿವಸ ಮಧ್ಯಾಹ್ನ 2:30 4:30 MBA ಎಕ್ಸಾಮ್ಸ್ ಇರುತ್ತೆ. ಬೋತ್ ಎರಡೂ ಪೇಪರು 100 ಮಾರ್ಕ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್. ಸದ್ಯಕ್ಕೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್. May 24th ಸ್ಕೆಡ್ಯೂಲ್ ಆಗಿದೆ PGCET MBA MCA ಎಕ್ಸಾಮ್ಸ್. ಸೇಮ್ ಡೇ ಇರುತ್ತೆ. ಮಾರ್ನಿಂಗ್ MCA, ಆಫ್ಟರ್ನೂನ್ MBA ಇರುತ್ತೆ. ಸೊ ಇದಿಷ್ಟು ಸುಮಾರಷ್ಟು ಪಾಯಿಂಟ್ಸು. ಸಿಲೆಬಸ್ ಅನೌನ್ಸ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ರಿಲೇಟೆಡ್ ಟು ಮಾಸ್ಟರ್ ಆಫ್ ಎಂಜಿನಿಯರಿಂಗ್. ನಮಗೆ ಬೇಕಾಗಿರೋದು ಇಲ್ಲಿ. ಸೊ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಲಾಸ್ A ಕ್ಲಾಸ್ B ಅಂತ ಬರುತ್ತೆ. ಅಂದರೆ ಕರ್ನಾಟಕದಲ್ಲಿ ಕ್ಯಾಂಡಿಡೇಟ್ ಓದಿರಬೇಕಾಗತ್ತೆ, ಅಥವಾ ಐದರ್ ಯುವರ್ ಪೇರೆಂಟ್ಸ್, ನಿಮ್ಮ ಫಾದರ್ ಅಥವಾ ಮದರ್ ಕರ್ನಾಟಕದಲ್ಲಿ ಓದಿರಬೇಕಾಗತ್ತೆ. ಅದಕ್ಕೆಲ್ಲ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಚೆಕ್ ಲಿಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದು ಯಾವುದೇ ರೀತಿ ನಿಮ್ಮ ಹತ್ರ ಅಷ್ಟು ಸರ್ಟಿಫಿಕೇಟ್ಸ್ ನೀವೇನಾದರೂ ಸಬ್ಮಿಟ್ ಮಾಡೋದಕ್ಕೆ ಫೇಲ್ ಆದರೆ ನಾನ್ ಕರ್ನಾಟಕ ಕೋಟಾದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಮ್ಯಾನೇಜ್ಮೆಂಟಿಂದ ಕರ್ನಾಟಕ KA ಬೋರ್ಡ್ಗೆ ಅವ್ರೇನಾದರೂ ಸಬ್ಮಿಟ್ ಮಾಡಿದ್ರೆ ಅಡ್ಮಿಷನ್ಸ್ ಕಡಿಮೆ ಇದೆ ಅಂತ ಹೇಳಿ ಆ ಸೀಟ್ಸ್ನ ಅಷ್ಟೇ ಪಡ್ಕೋಬಹುದು, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ರೆ ಅಂತ ಹೇಳಿದ್ದಾರೆ. ಆದಷ್ಟು ನೀವು ವರಿ ಮಾಡೋ ಅಗತ್ಯ ಇಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನಂದರೆ 23rd ಮಾರ್ಚ್ 2026 ಅಪ್ಲಿಕೇಶನ್ ಡೇಟ್ ಶುರು ಆಗುತ್ತೆ. ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ 23rd. ಸೊ ಇಲ್ಲಿ ಕೂಡ ಬರೀತಾ ಇದ್ದೀನಿ 23rd ಮಾರ್ಚ್. ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ 8th April. ಫೀ ಲಾಸ್ಟ್ ಡೇಟ್ ಯಾವುದಾಗಿರುತ್ತೆ ಅಂದರೆ 10th April. ಇದಿಷ್ಟು ಫ್ಯೂ ಪಾಯಿಂಟ್ಸ್ ನಿಮಗೆ ಬೇಕಾಗತ್ತೆ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಇನ್ ಬಿಟ್ವೀನ್ ಡೇಟ್ಸಲ್ಲೇ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಸಾಧ್ಯ ಆದಷ್ಟು ಇವತ್ತು ನಾಳೆ ವೆಯ್ಟ್ ಮಾಡಿ. ಸೊ 2 ದಿನ ಆದಮೇಲೆ ಅಪ್ಲಿಕೇಶನ್ಸ್ ಹಾಕಿದ್ರೆ ಸರ್ವರ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ, ಆರಾಮಾಗಿ ಅಪ್ಲೈ ಮಾಡಬಹುದು.
ಸೊ ಮುಂದಿನ ವಿಡಿಯೋನಲ್ಲಿ ನಾನು ಅಪ್ಲಿಕೇಶನ್ಸ್ಗೆ ಏನೇನು ಚೆಕ್ ಲಿಸ್ಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.